ಪ್ರತಾಪ್ ಅಂದರೆ ಭಾಳ ಜನರಿಗೆ ಅರ್ಥ ಆಗಲ್ಲ. ಡ್ರೋನ್ ಪ್ರತಾಪ್ ಅಂದರೆ ಬಹಳ ಜನರಿಗೆ ಅರ್ಥ ಆಗುತ್ತೆ. ಈಗ ಬಿಗ್ ಬಾಸ್ನಲ್ಲೂ ಕೂಡ ಪ್ರತಾಪ್ ಒಂದಿಷ್ಟು ಸದ್ದನ್ನು ಮಾಡ್ತಾಯಿದ್ರು. ಡ್ರೋನ್ ಪ್ರತಾಪ್ಗೆ ಯಾಕೋ ಹುಷಾರಿಲ್ವಂತೆ, ಅನಾರೋಗ್ಯ ಅವ್ರನ್ನ ಕಾಡ್ತಾ ಇದೆಯಂತೆ. ಫುಡ್ ಪಾಯ್ಸನ್ ಆಗಿ ಪ್ರತಾಪ್ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಇದೊಂದು ಆತ್ಮಹತ್ಯೆ ಪ್ರಯತ್ನ ಅಂತ ಕೂಡ ಬಿಂಬಿಸಲಾಗ್ತಾ ಇದೆ. ಆದರೆ ಆತ್ಮಹತ್ಯೆ ಯತ್ನ ಅನ್ನುವಂಥದ್ದು ವದಂತಿ ಅಂತ ಬಿಗ್ ಬಾಸ್ ಮೂಲಗಳು ಹೇಳಿವೆ. ಒಟ್ಟು ಬಿಗ್ ಬಾಸಿಗೆ ಸೇರಿದಂಥವ್ರು ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸದ್ದು ಮಾಡ್ತಾನೆ ಇದ್ದಾರೆ, ಸದ್ದಾಗ್ತಾನೆ ಇದ್ದಾರೆ. ಅದೇನು ಬೇಕು ಅಂತಲೇ ಸದ್ದಾಗ್ತಿರೋದ ಅಥವಾ ಸದ್ದು ಮಾಡಿಸ್ತಿರೋದೋ ಗೊತ್ತಿಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಮಂಗಳ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಗಳ, ಏನಾಗಿದೆ ಅಂತೆ ಡ್ರೋನ್ ಪ್ರತಾಪ್ಗೆ? ಏನು ಕತೆ ಅವ್ರದ್ದು? ರಂಗನಾಥ್, ಏನಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರು ಮಾಸ್ಟರ್ ಮೈಂಡ್ ಅಂತಲೇ ಎಲ್ಲರಿಂದ ಕರೆಯಲ್ಪಡ್ತಾ ಇದ್ರು. ಅಂದರೆ ತುಂಬಾ ಚೆನ್ನಾಗಿ ತಮ್ಮ ಆಟವನ್ನು ಆಡ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ಆದರೆ ಕಳೆದ ವಾರ ಅವರ ತಂದೆ ತಾಯಿ ಬಂದು ಹೋಗಿದ್ರು. ಎಲ್ಲೋ ಒಂದು ಕಡೆ ಅವರು ಯಾರ ಜೊತೆನೂ ಮಾತನಾಡ್ತಾ ಇರಲಿಲ್ಲ. ಎಲ್ಲರ ಜೊತೆ ಬೆರಿಬೇಕು ಅಂತ. ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪ್ರತಾಪ್ಗೆ ಪ್ರತಿಯೊಬ್ಬರು ಕೂಡ ಎಲ್ಲ ಫ್ಯಾಮಿಲಿ ಸದಸ್ಯರು ಬಂದು ಅವ್ರನ್ನ ಎಲ್ಲರ ಜೊತೆ ಬೆರಿ, ಎಲ್ಲರ ಜೊತೆ ಚೆನ್ನಾಗಿರು ಅಂತ ಹೇಳ್ತಾ ಇದ್ರು. ಜೊತೆಗೆ ಅವರ ಫ್ಯಾಮಿಲಿ ಬಂದೋದ್ಮೇಲೆ ಅಂದರೆ 3 ವರ್ಷಗಳಿಂದ ಅವ್ರ ಫ್ಯಾಮಿಲಿಯಿಂದ ಅವರು ದೂರ ಇದ್ದರು. ಸೊ ಹೊರಗಡೆ ಏನೆಲ್ಲ ಅವರ ಬಗ್ಗೆ ಒಂದು ಅಪಪ್ರಚಾರ ನಡೀತು ಅದರಿಂದ. ಸೊ ಅದಾದ ನಂತರ ಅವ್ರ ಫ್ಯಾಮಿಲಿ ಬಂದೋದ್ಮೇಲೆ ಅವ್ರು ತುಂಬಾ ಖುಷಿಯಾಗಿದ್ರು, ಆಟವನ್ನು ಚೆನ್ನಾಗಿ ಆಡ್ತಾಯಿದ್ರು, ಎಲ್ಲರ ಜೊತೆ ಬೆರೀತಿದ್ರು. ಸೊ ಅದಾದ ನಂತರ ಏನಾಯಿತು ಅಂತ ಅಂದರೆ ಗುರೂಜಿ ಬರ್ತಾರೆ ಬಿಗ್ ಬಾಸ್ ಮನೆಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಪ್ರಯುಕ್ತ. ಅವರು ಒಂದು ಮಾತನ್ನು ಹೇಳ್ತಾರೆ, ಅಂದರೆ ಪ್ರತಾಪ್ ಅವ್ರಿಗೆ, ನೀವು ಮನೆಯಿಂದ ದೂರ ಇರಬೇಕು, ಆವಾಗಲೇ ನಿಮ್ಮ ಏಳಿಗೆ ಚೆನ್ನಾಗಿರುತ್ತೆ, ಮನೆಯವರು ಕೂಡ ಚೆನ್ನಾಗಿರ್ತಾರೆ. ನೀವು ಮನೆಯಿಂದ ದೂರ ಇದ್ದು ಅವರಿಗೆ ಧೂಪವಾಗ್ತಿರೋ, ಇಲ್ಲದಿದ್ರೆ ಅವ್ರಿಗೆ ಹತ್ತಿರವಿದ್ದು ಹೇಸಿಗೆ ಆಗ್ತಿರೋ, ನಿಮಗೆ ಬಿಟ್ಟಿದ್ದು ಅಂತ ಅಂದಾಗ ಪ್ರತಾಪ್ ಅವರು ಕಣ್ಣೀರನ್ನು ಸುರಿಸ್ತಾರೆ. ಅಂದರೆ ಅವ್ರಿಗೆ ಫ್ಯಾಮಿಲಿಯಿಂದ ದೂರ ಇರೋದು ಇಷ್ಟ ಇಲ್ಲ. ಈಗ ಆಲ್ರೆಡಿ ದೂರ ಇದ್ದು ಅವರು ತುಂಬಾ ಕಷ್ಟವನ್ನು ಅನುಭವಿಸಿರ್ತಾರೆ, ತುಂಬಾ ನೋವನ್ನು ಅನುಭವಿಸಿರ್ತಾರೆ. ಸೊ ಹೀಗಾಗಿ ಆ ಮಾತನ್ನು ಹೇಳಿದಾಗ ಅವ್ರು ಸ್ವಲ್ಪ ಕುಗ್ಗಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಮೊನ್ನೆ ಬಿಗ್ ಬಾಸನ್ನು ನೋಡಿದಾಗ ಕೂಡ ಅವರು ಒಬ್ಬೊಬ್ಬರೇ ಇರ್ತಾರೆ, ಯಾರ ಜೊತೆನೂ ಕೂಡ ಬೆರೆಯೋದಿಲ್ಲ. ಜೊತೆಗೆ ಸಂಗೀತ ಜೊತೆ ಸ್ವಲ್ಪ ಅವರಿಗೆ ವಾದ ವಿವಾದಗಳು ಕೂಡ ಆಗುತ್ತೆ, ಜಗಳಗಳು ಕೂಡ ಆಗುತ್ತೆ. ಇವತ್ತಿನ ಒಂದು ಪ್ರೋಮೋ ಕೂಡ ರಿಲೀಸ್ ಮಾಡಲಾಗಿದೆ. ಅಲ್ಲಿ ಪ್ರತಾಪ್ನ ಒಂದು ಟಾಸ್ಕ್ ನಡೀತಾ ಇರುತ್ತೆ. ಅಂದರೆ 25 ಲಕ್ಷ ಏನಿದೆ ದುಡ್ಡನ್ನು ಅವರು ಗಳಿಕೆ ಮಾಡಬೇಕು ಎಲ್ಲರೂ ಬಿಗ್ ಬಾಸ್ ಮನೆ ಸೇರಿ ಅಂತ ಒಂದು ಟಾಸ್ಕ್ ನಡೀತಾ ಇರುತ್ತೆ. ಅಲ್ಲೂ ಕೂಡ ಪ್ರತಾಪ್ ಅವ್ರನ್ನ ಸರಿಯಾಗಿ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಮನೆಯ ಸದಸ್ಯರು ಆ್ಯಡ್ ಮಾಡ್ಕೊಳ್ಳಲ್ಲ. ಅಫ್ಕೋರ್ಸ್ ಒಂದೆರಡು ಟಾಸ್ಕ್ ಕೊಟ್ಟಿರ್ತಾರೆ, ಅದರಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಆದರೆ ಎಲ್ಲ ಟಾಸ್ಕನ್ನು ಎಲ್ಲರೂ ಆಡಬೇಕು, ಇಂಡಿವಿಜುವಲ್ ಆಡಬೇಕು ಅಂತ ಬಿಗ್ ಬಾಸ್ ಮನೆಯವರು ಹೇಳಿರ್ತಾರೆ. ಸೊ ಹೀಗಾಗಿ ಬಿಗ್ ಬಾಸ್ ಹೇಳಿದಾಗ ಪ್ರತಾಪ್ ಅವರು ನಿಲುವನ್ನು ತೆಗೆದುಕೊಳ್ತಾರೆ, ನಾನು ಈ ಆಟವನ್ನು ಆಡಲೇಬೇಕು ಅಂತ. ಆದರೂ ಕೂಡ ಪ್ರೋಮೋದಲ್ಲಿ ಸಂಗೀತ ಅವರು ಮತ್ತು ನಮ್ರತಾ ಅವರು ಅವ್ರನ್ನ ದೂರನೇ ಉಳಿಸ್ತಾರೆ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರು ಕಳೆದ 1-2 ದಿನಗಳಿಂದ ಆ ಗುರೂಜಿ ಇನ್ಸಿಡೆಂಟ್ ಆದಮೇಲಂತೂ ತುಂಬಾ ಒಂದು ರೀತಿ ಅವರು ಅಲ್ಲಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ಲೈಕ್ ತುಂಬಾ ಸ್ಯಾಡ್ ಆಗಿದ್ರು. ಹೀಗಾಗಿ ಅವ್ರಿಗೆ ಅನಾರೋಗ್ಯ ಕಾಡಿರ್ಬೋದು. ಜೊತೆಗೆ ಈಗ ಬಂದಿರೋ ವದಂತಿಗಳು ಏನು ಹೇಳ್ತಿದೆ ಅಂತಂದರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ವಿಟಮಿನ್ ಟ್ಯಾಬ್ಲೆಟ್ಗಳನ್ನ ತೆಗೆದುಕೊಂಡು ಅಸ್ವಸ್ಥರಾಗಿದ್ದಾರೆ, ಅಂದರೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಿರೋ ಅಂಥದ್ದು ಬಿಗ್ ಬಾಸ್ ಮನೆ ಮೂಲಗಳಿಂದ. ಅವ್ರು ಏನು ಹೇಳ್ತಿರೋದು ಅಂದರೆ ಬಿಗ್ ಬಾಸ್ ಮೂಲಗಳವರು ಮಂಗಳ ಇಲ್ಲಿ ಒಂದು ಸಂಗತಿ ಮಾತಾಡಲೇಬೇಕು. ವಿಟಮಿನ್ ಟ್ಯಾಬ್ಲೆಟ್ ತಗೊಂಡು ಯಾರನ್ನು ಆತ್ಮಹತ್ಯೆ ಪ್ರಯತ್ನ ಮಾಡಿರುವಂಥದ್ದನ್ನು ಕೇಳಿಲ್ಲ ಇದುವರೆಗೂ. ತಗೊಂಡಿರೋದು ವಿಟಮಿನ್ ಟ್ಯಾಬ್ಲೆಟ್ಸಾ ಅಥವಾ ವಿಟಮಿನ್ ಟ್ಯಾಬ್ಲೆಟ್ ಹೆಸರಲ್ಲಿ ಬೇರೆ ಏನಾದರೂ ತಗೊಂಡ್ರ ಅಂತ? ಅಫ್ಕೋರ್ಸ್ ರಂಗನಾಥ್ ಅವರೇ, ಇನ್ನೊಂದು ಬಿಗ್ ಬಾಸ್ ಮನೆಯಲ್ಲಿ ಏನೇ ಒಂದು ಪ್ರತಿಯೊಂದು ಅವ್ರು ಏನಾದರೂ ತೊಗೊಂಡ್ಕೊಂಡು ಹೋಗಬೇಕು ಅಂತಂದರೆ ಬಿಗ್ ಬಾಸ್ ಮನೆಯವರ ಅಂದರೆ ಅವರ ಒಂದು ಈ ಪರ್ಮಿಷನ್ ಇರಬೇಕು. ಸೊ ಹೀಗಾಗಿ ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ಇಲ್ಲ ಮತ್ತು ಫ್ಯಾನ್ ಇರೋದಿಲ್ಲ ಅಲ್ಲಿ. ಎಲ್ಲ AC, ಬಿಗ್ ಬಾಸ್ ಮನೆ ಇಡೀ ಮನೆ AC ಎಲ್ಲಿರುತ್ತೆ. ಸೊ ಹೀಗಾಗಿ ಯಾವ ರೀತಿ ಅವರು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಸಂಗೀತ ಅವರು ಮತ್ತು ಪ್ರಥಮ್ ಅವ್ರಿಗೂ ಕೂಡ ಹಿಂದೆ ಕಣ್ಣಿಗೆ ಎಫೆಕ್ಟ್ ಆಗಿತ್ತು. ಸೊ ಅವ್ರಿಗೆ ಒಂದಷ್ಟು ಟ್ಯಾಬ್ಲೆಟ್ ನೀಡಿರ್ಬೋದೇನೋ. ಸೊ ಆ ಟ್ಯಾಬ್ಲೆಟ್ ಏನಾದರೂ ಇವರು ಹೆಚ್ಚಾಗಿ ತೆಗೆದುಕೊಂಡು ಏನೋ ಅಸ್ವಸ್ಥರಾದ್ರಾಗ ಗೊತ್ತಿಲ್ಲ. ಆದರೆ ಈಗೊಂದು ಸುದ್ದಿ ಬರ್ತಿದೆ. ಸೊ ಹೀಗಾಗಿ ಬಿಗ್ ಬಾಸ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಏನು ಹೇಳ್ತಿರೋದು ಅಂತಂದರೆ 2 ದಿನಗಳಿಂದ ಅವನಿಗೆ ಫುಡ್ ಪಾಯ್ಸನ್ ಆಗಿತ್ತು. ಸೊ ಹೀಗಾಗಿ ಅವನಿಗೆ ಫುಡ್ ಪಾಯ್ಸನ್ ಆಗಿದ್ರೆ ತೀರಾ ಸುಸ್ತಾಗಿ ಅವನನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಇವತ್ತು ಅವನು ಬಿಗ್ ಬಾಸ್ ಮನೆಗೆ ಮರಳ್ತಾನೆ ಅನ್ನೋ ಒಂದು ಮಾಹಿತಿಯನ್ನು ಅವರು ನೀಡಿರುವಂಥದ್ದು ರಂಗನಾಥ್. ಸೊ ಇದಕ್ಕೆಲ್ಲ ಸದ್ಯದಲ್ಲೇ ಒಂದು ಬಿಗ್ ಬಾಸ್ ಮನೆಯವರು ಒಂದು ಅಫಿಷಿಯಲ್ ಆಗಿ ಏನಾದರೂ ಇನ್ಫಾರ್ಮೇಶನ್ ಕೊಡೋ ಸಾಧ್ಯತೆಗಳು ಇದೆ. ಏನು ಒಂದಾದ್ಮೇಲೆ ಒಂದು ಸದ್ದುಗಳು ಆಗ್ತಾ ಇವೆ. ಏನಾದರೂ ನಾಟಕ ಆಡ್ತಾ ಇದ್ದಾರೆ ಎಲ್ಲರೂ ಸೇರ್ಕೊಂಡು, ಅಥವಾ ಏನಾದರೂ ಜನಪ್ರಿಯತೆ ಸಿಗಲಿ ಅನ್ನೋದು ಕಾರಣಕ್ಕೋಸ್ಕರ ಏನಾದರೂ ಮಾಡ್ತಾ ಇದ್ದಾರಾ? ಒಂದು ನಿಮಿಷ ಹಂಗೆ ಇರಿ. ಮಗನಿಗೆ ಫುಡ್ ಪಾಯ್ಸನ್ ಅಂತ ಮಾಹಿತಿ ಕೊಟ್ಟಿದ್ದಾರೆ. TV9ಗೆ ಡ್ರೋನ್ ಪ್ರತಾಪ್ ತಂದೆ ಮರಿ ಮಾದಯ್ಯ ಮಾಹಿತಿ ಕೊಟ್ಟಿದ್ದಾರೆ. ನನ್ನ ಮಗನಿಗೆ ಫುಡ್ ಪಾಯ್ಸನ್ ಆಗಿದೆ ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಒಂದು ದಿವಸ ರೆಸ್ಟ್ ಮಾಡಲಿಕ್ಕೂ ಕೂಡ ಹೇಳಿದ್ದಾರೆ. ಈಗ ಪ್ರತಾಪ್ಗೆ ಜ್ವರ ಅಂತ ಕೂಡ ಹೇಳಲಾಗ್ತಾ ಇದೆಯಂತೆ.
ಟಿವಿ ನನಗೆ ಡ್ರೋನ್ ಪ್ರತಾಪ್ ತಂದೆ ಮರಿಮಾದಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಎಸ್, ನಾನು ಕೇಳ್ತಾ ಇದ್ದೆ, ಇವ್ರು ಏನಾದರೂ ಎಲ್ಲ ಸೇರ್ಕೊಂಡು ಏನಾದರೂ ನಾಟಕ ಮಾಡ್ತಾ ಇದ್ದಾರೆ ಏನು ಅಂತ. ಯಾಕಂದರೆ ಒಬ್ರದ್ದಾದ್ಮೇಲೆ ಒಬ್ರದ್ದು ಸುದ್ದಿ, ಒಬ್ರದ್ದಾದ್ಮೇಲೆ ಒಬ್ರು ಸದ್ದು, ಏನು ನಡೀತಾ ಇದೆ ಮಗಳ ಹಾಗಾದರೆ? ರಂಗನಾಥ್ ಅವರು ಈ ಸರಿ ಯಾವುದೇ ರೀತಿ ಅಂದರೆ ಎಲ್ಲ ಮಾತಾಡ್ಕೊಂಡು ಏನು ಮಾಡ್ತಾ ಇಲ್ಲ. ಆದರೆ ಎಲ್ಲ ಕಂಟೆಸ್ಟ್ಗಳಲ್ಲೂ ಈ ಸರಿ ಬಿಗ್ ಬಾಸ್ ನಾನು ಗೆಲ್ಲೇಬೇಕು ಅನ್ನೋ ಒಂದು ಹಠ ತೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಎಲ್ಲರೂ ಕೂಡ ತುಂಬಾ ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ, ನಾನು ಗೆಲ್ಲಬೇಕು ಅಂತ. ಅಫ್ಕೋರ್ಸ್ ಆ ರೀತಿ ಇದ್ದಾಗ ಕ್ಲೋಸ್ ಫ್ರೆಂಡ್ಸ್ ಕೂಡ ಏನು ಬಿಗ್ ಬಾಸ್ ಮನೇಲಿ ಇದ್ದಾರೆ ಅವರು ದೂರ ಆಗೋ ಸನ್ನಿವೇಶಗಳು ಎದುರಾಗುತ್ತೆ. ಅಫ್ಕೋರ್ಸ್ ಪ್ರತಾಪ್ ಅವರು ಯಾರ ಜೊತೆನೂ ಅಲ್ಲಿ ಮಿಂಗಲ್ ಆಗೋದಿಲ್ಲ, ಅವರು ಒಬ್ಬರೇ ಇರ್ತಾರೆ. ಜೊತೆಗೆ ಬೇರೆ ಬೇರೆ ರೀತಿ ಯಾರ್ಯಾರೆಲ್ಲ ಏನೇನಿದ್ದಾರೆ ಅವರೆಲ್ಲರೂ ಅಗ್ರೆಸಿವ್ ಆಗಿ ಆಡ್ತಿರೋ ಕಾರಣ ಈ ಬಾರಿ ಸಂಗೀತ ಅವರು ಡ್ರೋನ್ ಪ್ರತಾಪ್ ಅವರನ್ನ ಅವರು ಹೇಳೋದನ್ನ ಒಪ್ಕೊಳ್ದೇ ಇದ್ದಾಗ ಜೊತೆಗೆ ಅವರಿಬ್ರಿಗೂ ಜಗಳ ಕೂಡ ಆಗುತ್ತೆ. ಅಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಅಲ್ಲಿ ಜಗಳಗಳಾಗ್ತಾ ಇರುತ್ತೆ. ಹೀಗಾಗಿ ಅವ್ರನ್ನ ಅದನ್ನ ತಗೊಳ್ಳೋದಕ್ಕಾಗಿಲ್ಲ ಪ್ರತಾಪ್ ಅವ್ರಿಗೆ. ಅಂದ್ರೆ ಅವನು ಯಾವಾಗಲೂ ಅಲ್ಲಿರೋ ಹುಡುಗಿರ್ನೆಲ್ಲ ದೀದಿ ಅಂತ ಕರಿತಿರ್ತಾರೆ, ಅವರೇ ಪ್ರತಾಪ್ ಅವ್ರಿಗೆ ಹೆಚ್ಚು ಸಪೋರ್ಟ್ ಮಾಡೋದು ಕೂಡ. ಸೊ ಹೀಗಾಗಿ ಎಲ್ಲೋ ಒಂದು ರೀತಿ ಮನನೊಂದು ಅವ್ರಿಗೆ ಈ ರೀತಿ ಆಗಿದೆ ರಂಗನಾಥ್. ಸೊ ಇದು ಯಾವುದು ಸ್ಕ್ರಿಪ್ಟೆಡ್ ಅಲ್ಲ ಅಂತ ಬಿಗ್ ಬಾಸ್ ಅವರು ಪ್ರತಿ ಬಾರಿ ಕೂಡ ಹೇಳಿದ್ದಾರೆ. ಸೊ ಇದೆಲ್ಲವೂ ಕೂಡ ಆಗ್ತಾ ಇರೋದು ಅಲ್ಲಿ ಒಂದು ಬಿಗ್ ಬಾಸ್ ಆಟಗಾರರು ಏನಿದ್ದಾರೆ, ಸ್ಪರ್ಧಿಗಳೇನಿದ್ದಾರೆ, ಅವರಲ್ಲಿರೋ ಒಂದು ಹಠದಿಂದ ಮತ್ತೆ ಅಗ್ರೆಸಿವ್ ಆಗಿ ಆಡಿ ಬಿಗ್ ಬಾಸ್ ಕಪ್ನ ನಾನ್ ತಗೊಳ್ಬೇಕು ಅನ್ನೋ ಒಂದು ಅವರ ಏಮ್ ಏನಿದೆ ಅದರಿಂದ ಈ ರೀತಿ ಎಲ್ಲ ಆಗ್ತಿದೆ. ಏನು ಕಪ್ಪೋ ಅದು ಏನು ತಪ್ಪೋ ದೇವರಿಗೆ ಗೊತ್ತು. ಒಟ್ಟು ಹುಚ್ಚಿರ ಸಂತೆ. ಯಾಕಂದರೆ ಒಂದಾದ್ಮೇಲೆ ಒಂದು ಸುದ್ದಿಗಳು, ಒಂದಾದ್ಮೇಲೆ ಒಂದು ಸದ್ದುಗಳು ಇದೇ ಆಗ್ತಿರುವಂಥದ್ದು.